ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ಯಾಮಿಲಿ ಸರ್ವೆ, ಪೋಷನ್ ಟ್ರ್ಯಾಕರಲ್ಲಿ ಫ್ಯಾಮಿಲಿ ಸರ್ವೆನ ಹೇಗೆ ಮಾಡಬೇಕು, ಹಾಗೆ ಪೋಷನ್ ಟ್ರ್ಯಾಕರಲ್ಲಿ 2 ತರಹದ ಫ್ಯಾಮಿಲಿ ಸರ್ವೆನ ನಾವು ನೋಡ್ತೀವಿ. ಆ 2 ತರಹದ ಫ್ಯಾಮಿಲಿ ಸರ್ವೆ ಯಾವುದು, ಹೇಗೆ, ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ, 3 ಆಪ್ಷನ್ ಇದೆ. ಇಲ್ಲಿ 3 ಆಪ್ಷನಲ್ಲಿ ಫಸ್ಟ್ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಆದಮೇಲೆ 3 ಆಪ್ಷನಿಗೆ ಹೋಗೋಣ. 3 ಆಪ್ಷನಲ್ಲಿ 8th ಆಪ್ಷನ್ ಫ್ಯಾಮಿಲಿ ಸರ್ವೆ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನನಗೆ ಆಲ್ರೆಡಿ ಮಾಡಿರ್ತಕ್ಕಂತಹ ಫ್ಯಾಮಿಲಿಗಳು ಇಲ್ಲಿದೆ. ಸೊ ನಾವಿವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ 3 ಚಿತ್ರ ಮತ್ತು ಪ್ಲಸ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಆ್ಯಸ್ ಅ ಫಸ್ಟ್ ಸ್ಟೆಪ್ ಯು ಆರ್ ರಿಕ್ವೈರ್ಡ್ ಟು ಕ್ರಿಯೇಟ್ ಪ್ರೊಫೈಲ್ ಆಫ್ ಫ್ಯಾಮಿಲಿ ಹೆಡ್, ಮದರ್, ಫಾದರ್ ಆರ್ ಗಾರ್ಡಿಯನ್ ಕ್ಯಾನ್ ಬಿ ಫ್ಯಾಮಿಲಿ ಹೆಡ್ ಅಂತ ಹೇಳ್ತಾ ಇದೆ. ಸೊ ನಾವು ಹೇಳೋಣ, ಫಸ್ಟು ಇಲ್ಲಿ ಮದರ್ಗೆ ಪ್ರಿಫರೆನ್ಸ್ ಕೊಡುತ್ತೆ. ಅದರ್ವೈಸ್ ಮದರ್ ಇಲ್ಲ ಅಂತ ಹೇಳಿದರೆ, ಡೆಡ್ ಆಗಿದ್ದರೆ ಫಾದರ್ ತೊಗೊಳುತ್ತೆ. ಫಾದರ್ ಮದರ್ 2 ಜನ ಇಲ್ಲ ಅಂದರೆ ಗಾರ್ಡಿಯನನ್ನು ತೊಗೊಳುತ್ತೆ. ಸೊ ಇಲ್ಲಿ ಬರುತ್ತೆ 2 ಆಪ್ಷನ್. ಯಾವುದು ಅಂತ ಹೇಳಿದರೆ ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಅಂತ ಇದೆ. ಮೀನ್ಸ್ ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ಆಲ್ರೆಡಿ ಇರುವಂತಹ ಬೆನಿಫಿಷರಿಯನ್ನು ನಾವು ಇಲ್ಲಿ ಫ್ಯಾಮಿಲಿ ಸರ್ವೆ ಆ್ಯಡ್ ಮಾಡ್ಕೊಳ್ಳೋದು. ಹಾಗೆ ಪೋಷನ್ ಟ್ರ್ಯಾಕಲ್ಲಿ ಇರದೇ ಇರುವಂತಹ ಒಂದು ಬೆನಿಫಿಷರಿ ಇರ್ತಾರಲ್ಲ, ನಮ್ಮ ಅಂಗನವಾಡಿ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಗಳ ಸರ್ವೆಯನ್ನು ಮಾಡುವಾಗ ನಾವು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕೊಡಬೇಕು. ಸೊ ಫಸ್ಟು ನಾನು ನಿಮಗೆ ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಅಂತ ಇದೆಯಲ್ಲ, ಪೋಷನ್ ಟ್ರ್ಯಾಕರಲ್ಲಿ ಇರುವಂತಹ ಒಂದು ಬೆನಿಫಿಷರಿಯನ್ನು ತೊಗೊಂಡು ತೋರಿಸ್ತಾ ಇದ್ದೀನಿ. ಸೊ ಬ್ಲೂ ಏರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಾಹೇರಾ ಬಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಪ್ರೊಸೀಡ್ ಅಂತ ಕೊಡೋಣ. ಇಲ್ಲಿ ನಮಗೆ ಎಲ್ಲ ಡೀಟೇಲ್ಸ್ ಅದು ಹೇಳುತ್ತೆ. ವಿಲೇಜ್ ಆರ್ ವಾರ್ಡ್ ಎಲ್ಲ ತೊಗೊಂಡಿರುತ್ತೆ. ಕೆಟಗರಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದರ್ ಬರುತ್ತೆ. ಸೊ ರಿಲಿಜಿಯನ್ ಬಂದುಬಿಟ್ಟು ಮುಸ್ಲಿಂ ಬರುತ್ತೆ. ನಾನು ಮುಸ್ಲಿಂ ಹಾಕೋತಾ ಇದ್ದೀನಿ. ಇಲ್ಲಿ ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಕೇಳುತ್ತೆ. ಸೊ ಎಸ್ ಹಾಕ್ಕೊಳ್ಳೋಣ. ಮುಸ್ಲಿಂ ಎಸ್ ಬರುತ್ತೆ. ರೆಸಿಡೆಂಟ್ ಆಫ್ ದಿಸ್ AWC ಏರಿಯಾ ಅಂತ ಕೇಳುತ್ತೆ. AWC ಏರಿಯಾದಲ್ಲಿ ಇದ್ದಾರಾ ಇವರು ಅಂತ ಕೇಳುತ್ತೆ. ಸೊ ನೋ ಅಂತ ಕೊಟ್ಕೊಳ್ಳೋಣ. ಯಾಕಂದರೆ ಇವರು ಬೇರೆ ಕಫಲ್, ನಾವು ಮೈಗ್ರೇಷನ್ ಕಫಲ್ ಆಗಿರೋದ್ರಿಂದ ಬೇಡ. ಎಸ್ ಅಂತ ಕೊಟ್ಕೊಳ್ಳಲ್ಲ, ಅವರು ಮತ್ತೆ ಮೈಗ್ರೇಷನ್ ಆಗಿ ಹೋಗೋರು. ಸೊ ಕರೆಂಟ್ ಮೆರಿಟಲ್ ಸ್ಟೇಟಸ್ ಅಂತ ಇರುತ್ತೆ. ಮ್ಯಾರಿಡ್ ಅಂತ ಕೊಟ್ಕೊಳ್ಳೋಣ. ಇಫ್ ಅದರ್ಸ್ ಅಂತ ಇದ್ದರೆ, ಮ್ಯಾರಿಡ್ ಆಗಿಲ್ಲ ಅಂದರೆ ಅದರ್ಸ್ ಅಂತ ಕೊಟ್ಕೊಳ್ಳಿ. ಮೆಟರ್ನಿಟಿ ಸ್ಟೇಟಸ್ ಕೇಳುತ್ತೆ. ಸೊ ಇವರು ನಮಗೆ ಇಲ್ಲಿ ಲ್ಯಾಕ್ಟೇಟಿಂಗ್ ಮದರ್ ಆಗಿರೋದ್ರಿಂದ ಲ್ಯಾಕ್ಟೇಟಿಂಗ್ ಮದರ್ ಅಂತ ತೊಗೊಳ್ಳೋಣ. ವೆದರ್ ವಿಲ್ಲಿಂಗ್ ಟು ಅವೈಲ್ ಫಾಲೋವಿಂಗ್ ICDS ಸರ್ವಿಸಸ್ ಅಂತ ಇರುತ್ತೆ. ಸಪ್ಲಿಮೆಂಟ್ರಿ ಫುಡ್ಡನ್ನು ತೊಗೋತಾ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಕೊಟ್ಕೊಳ್ಳೋಣ. ಈ ಎಲ್ಲ ಡೀಟೇಲ್ಸನ್ನು ಇಲ್ಲಿ ನಾವು ಫಿಲ್ ಮಾಡಿಕೊಂಡು ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೇಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಇವಾಗ ನೋಡಿ, ಇಲ್ಲಿ ಫ್ಯಾಮಿಲಿಯ ಹೆಡ್ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಫ್ಯಾಮಿಲಿ ಹೆಡ್ ಪ್ರೊಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಫ್ಯಾಮಿಲಿ ಹೆಡ್ ಸಾಹೇರಾ ಬಾನು ನೋಡಿ ಕ್ರಿಯೇಟ್ ಆಗಿದೆ. ಇವಾಗ ಕ್ರಿಯೇಟ್ ಆದಮೇಲೆ ನಾವು ಈ ಒಂದು ಬೆನಿಫಿಷರಿ ನಮ್ಮ ಕಫಲ್ಯ ಆಗಿದ್ದರೆ ನಾವು ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡ್ಕೊಳ್ಳೋವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನೋಡಿ, ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಅಂತ ಬರುತ್ತೆ. ಸೊ ಅವರ ಮಗು ನಮ್ಮ ಶಾಲೆಯಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ಹೆಸರು ಇದ್ದರೆ, ಸೊ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಅಂತ ಬರುತ್ತೆ. ಸಾಹೇರಾ ಬಾನು ಬೆನಿಫಿಷರಿಯ ಮಗು ನಮ್ಮ ಶಾಲೆಯಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ಆ್ಯಡ್ ಆಗಿದ್ದರೆ ಈ ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಅಂತ ನಾವು ಕೊಡಬೇಕಾಗುತ್ತೆ. ಅದರ್ವೈಸ್ ಇಲ್ಲ ಅಂತ ಹೇಳಿದರೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕೊಡಬೇಕಾಗುತ್ತೆ. ಬೇರೆ ಕಡೆಯಿಂದ ಅಥವಾ ಕನ್ನಡ ಸ್ಕೂಲ್ಗೆ ಹೋಗ್ತಿರೋ ಮಗು ಅಥವಾ ದೊಡ್ಡ ಮಗು ಅಥವಾ ಅವರ ಹಸ್ಬೆಂಡನ್ನು ನಾವು ಹಾಕ್ಕೋಬೇಕು ಅಂತ ಹೇಳಿದರೆ, ಗಂಡನನ್ನು ನಾವು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದರೆ ಆ್ಯಡ್ ನ್ಯೂ ಪ್ರೊಫೈಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇವರು ಬೇರೆ ಕಫಲ್ ಆಗಿರೋದ್ರಿಂದ ನಮಗೆ ಬೇಡ. ಇವಾಗ ನಾವು ಡನ್ ಅಂತ ಕೊಟ್ಕೊಳ್ಳೋಣ. ಇವಾಗ ಫ್ಯಾಮಿಲಿ ಹೆಡ್ ಕ್ರಿಯೇಟ್ ಆಯಿತು. ಓಕೆ,
ಇವಾಗ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇನ್ನೊಂದು ಯಾವ ಥರ ಅಂದರೆ ನಮ್ಮ ಏರಿಯಾದಲ್ಲಿರ್ತಕ್ಕಂತಹ ಒಂದು ಫ್ಯಾಮಿಲಿಯ ಸರ್ವೆನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪೋಷನ್ ಟ್ರ್ಯಾಕರಲ್ಲಿ ಲ್ಯಾಕ್ಟೇಟಿಂಗ್ ಮದರು ಅಲ್ಲ, ಆಮೇಲೆ ಗರ್ಭಿಣಿನೂ ಅಲ್ಲ. ಸೊ ಜನರಲ್ ಒಂದು ಮನೆ, ನಮ್ಮ ಏರಿಯಾಕ್ಕೆ ಬರುವಂತಹ ಒಂದು ಮನೆಯನ್ನು ಅಲೈವ್ ಅಂತ ಕೊಟ್ಕೊಳ್ಳೋಣ. ಮದರ್ ಅಲೈವ್ ಅಂತ ಕೊಟ್ಕೊಂಡಾದಮೇಲೆ ನಾವು ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಇದೆ ಕೆಳಗಡೆ ಆಪ್ಷನ್, ಸೆಕೆಂಡ್ ಆಪ್ಷನ್ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅವರ ಆಧಾರ್ ನಂಬರನ್ನು ಮ್ಯಾಂಡೇಟರಿಯಾಗಿ ಕಡ್ಡಾಯವಾಗಿ ಇವಾಗ ಕೇಳ್ತಾ ಇದೆ. ಬಿಫೋರ್ 1 ಇಯರ್ ನಮಗೆ ಕೇಳ್ತಾ ಇರಲಿಲ್ಲ. ಸೊ ನಾವು ಇಲ್ಲಿ ಆಧಾರ್ ನಂಬರನ್ನು ಹಾಕ್ಕೊಳ್ಳೋಣ. ಆಧಾರ್ ನಂಬರನ್ನು ಹಾಕ್ಕೊಂಡು ಆದಮೇಲೆ ಎಲ್ಲ ಮಾಹಿತಿಯನ್ನು ಹಾಕ್ಕೋಬೇಕು. ನೇಮ್ ಹಾಕ್ಕೊಳ್ಳೋಣ. ನೋಡಿ ಪೂರ್ತಿಯಾದಂತಹ ನೇಮನ್ನು ಹಾಕಬೇಕಾಗುತ್ತೆ. ಹಾಕ್ಕೊಳ್ಳೋಣ. ಅದಾದಮೇಲೆ ಅಡ್ರೆಸ್ ಕೂಡ ಹಾಕ್ಕೊಳ್ಳೋಣ. ಸೊ ಇವಾಗ ಜೆಂಡರ್ ಕೇಳುತ್ತೆ, ಹೆಸರು ಹಾಕ್ಕೊಂಡೆ ನಾನು. ಅದಾದಮೇಲೆ ಜೆಂಡರ್ ಕೇಳುತ್ತೆ. ಸಂಪೂರ್ಣವಾದಂತಹ ಕ್ಲಿಯರಾಗಿ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಮೇಲ್ ಆಗಿದ್ರೆ ಮೇಲ್, ಫೀಮೇಲ್ ಆಗಿದ್ರೆ ಫೀಮೇಲ್ ಆಗಿದ್ದರೆ ತೊಗೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೂಡ ತೊಗೊಳ್ಳೋಣ. ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಅದಾದಮೇಲೆ ಮಂತ್ ಕೇಳುತ್ತೆ. ಮಂತ್ ನಾವು ಸೆಲೆಕ್ಟ್ ಮಾಡಿಕೊಂಡು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ವಿಲೇಜ್ ಆರ್ ವಾರ್ಡ್ ಅಂತ ಕೇಳುತ್ತೆ, ಅದನ್ನು ತಾನೇ ತೊಗೊಳುತ್ತೆ ಅದು. ಕೆಟಗರಿ ಬಂದುಬಿಟ್ಟು ಅದರ್ಸ್ ಅಂತ ತೊಗೊಳ್ಳೋಣ. ರಿಲಿಜಿಯನ್ ಜೈನ್ ಬರುತ್ತೆ, ಜೈನ್ ಅಂತ ತೊಗೊಳ್ಳೋಣ. ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಇದೆ, ಎಸ್. ಮುಸ್ಲಿಂ, ಜೈನ್, ಬೌದ್ಧ ಎಲ್ಲ ಮೈನಾರಿಟಿ ಬರುತ್ತೆ. ಸೊ ರೆಸಿಡೆಂಟ್ ಆಫ್ ದಿಸ್ ಏರಿಯಾ, AWC ಏರಿಯಾ ಅಂತಿದೆ, ಎಸ್ ಅಂತ ತೊಗೊಳ್ಳೋಣ. ಸೊ ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಇದೆ. ಸೊ ಇವಾಗ ನಾವು ಹೆಡ್ಡನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಅದು ಸೆಲ್ಫ್ ಅಂತ ತೊಗೊಂಡಿರುತ್ತೆ. ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಆಗಿರೋದ್ರಿಂದ ಮ್ಯಾರಿಡ್ ಅಂತ ಹಾಕ್ಕೊಳ್ಳೋಣ. ಮೆರಿಟಲ್ ಸ್ಟೇಟಸ್, ಮೆಟರ್ನಿಟಿ ಸ್ಟೇಟಸ್ ಅಂತ ಕೇಳುತ್ತೆ, ಅದರ್ಸ್ ಅಂತ ಕೊಟ್ಕೊಳ್ಳೋಣ. ಯಾಕಂದರೆ ಇವರು ಲ್ಯಾಕ್ಟೇಟಿಂಗ್ ಮದರು ಅಲ್ಲ ಮತ್ತು ಪ್ರೆಗ್ನೆಂಟ್ ವುಮೆನ್ನೂ ಅಲ್ಲ. ಸೊ ವೆದರ್ ವಿಲ್ಲಿಂಗ್ ಟು ಅವೈಲ್ ಫಾಲೋವಿಂಗ್ ICDS ಸರ್ವಿಸಸ್ ಸಪ್ಲಿಮೆಂಟ್ರಿ ಫುಡ್ಸ್ ಅಂತ ಇದೆ, ಎಸ್. ಯಾಕಂತ ಹೇಳಿದರೆ ಇವರು ತಮ್ಮ 6 ತಿಂಗಳಿಂದ 3 ವರ್ಷದ ಮಗುವಿಗೆ ಸಪ್ಲಿಮೆಂಟ್ರಿ ಫುಡ್ಡನ್ನು ತೊಗೋತಾ ಇದ್ದಾರೆ. ಸೊ ಎಸ್ ಅಂತ ಕೊಟ್ಕೊಳ್ಳೋಣ. ನೋಡಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಇವಾಗ ಫ್ಯಾಮಿಲಿ ಹೆಡ್ ಕ್ರಿಯೇಟ್ ಆಯಿತು. ಸೊ ನಾವು ಫ್ಯಾಮಿಲಿ ಹೆಡ್ ಕ್ರಿಯೇಟ್ ಆಯಿತು. ಇವಾಗ ನಾನು ಮಾಡಿರ್ತಕ್ಕಂಥ ಫ್ಯಾಮಿಲಿ ಹೆಡ್ ಕ್ರಿಯೇಟ್ ಆಗಿದೆ. ಕ್ಲಿಯರಾಗಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಿದೆ ವಿಡಿಯೋನ. ಇವಾಗ ಉಳಿದಿರೋಂತಹ ಮೆಂಬರ್ಸನ್ನು ನಾವು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ. ಸೊ ತೊಗೊಳ್ಳೋಣ. ಇಲ್ಲಿ ಮತ್ತೆ ಅಗೇನ್ ನಾವು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತಲೇ ತೊಗೊಳ್ಳೋಣ. ಬನ್ನಿ ಅವರ ಆಧಾರ್ ನಂಬರ್ ಹಾಕೋಣ. ಅವರ ಆಧಾರ್ ನಂಬರ್ ಬಂದುಬಿಟ್ಟು ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ 60 ಆಧಾರ್ ನಂಬರ್ ಹಾಕ್ಕೊಂಡು ಆವಾಗಲೇ ನಾವು ಎಲ್ಲ ಮಾಹಿತಿಯನ್ನು ಯಾವ ಥರ ಇಲ್ಲಿ ಆ್ಯಡ್ ಮಾಡ್ಕೊಂಡ್ವಿ ಅದೇ ಥರ ನಾವು ಹಾಕ್ಕೊಳ್ಳೋಣ. ಇವಾಗ ಅವರ ಗಂಡನ ಹೆಸರನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಂಡನ ಹೆಸರನ್ನು ಹಾಕ್ಕೊಳ್ಳೋಣ. ಫ್ಯಾಮಿಲಿ ಹೆಡ್ಗೆ ಇಲ್ಲಿ ಮೇಲ್ ತೊಗೊಳ್ಳೋಣ. ಮೇಲ್ ಅಂದರೆ ಗಂಡ ಆಗಿರೋದನ್ನು ಮೇಲ್ ತೊಗೊಳ್ಳೋಣ. ಹಾಗೆ ಅವರ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಕೊಳ್ಳೋಣ. ನೋಡಿ ಡೇಟ್ ಆಫ್ ಬರ್ತ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮ್ಯಾಂಡೇಟರಿ ಇರೋದ್ರಿಂದ ನಾವು ಹಾಕಲೇಬೇಕಾದಂತಹ ನೋಡಿ ಹಾಕ್ಕೊಂಡೆ. ಇವಾಗ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು. ಮ್ಯಾಂಡೇಟರಿ ಇದೆ. ಇವರು ಹೆಡ್ಗೆ ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿಗೆ ಏನಾಗಬೇಕು, ಹಸ್ಬೆಂಡ್ ಅಂತ ಕೊಟ್ಕೊಳ್ಳೋಣ. ಕರೆಂಟ್ ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಅವರು. ವೆದರ್ ವಿಲ್ಲಿಂಗ್ ಅವೈಲಬಲ್ ಫಾಲೋವಿಂಗ್ ICDS ಸರ್ವಿಸಸ್ ಸಪ್ಲಿಮೆಂಟ್ರಿ ಫುಡ್ಡನ್ನು ತೊಗೋತಾ ಇದ್ದಾರಾ, ಎಸ್. ಅವರ ಮಗಳಿಗೆ ಅವರು ತೊಗೋತಾ ಇದ್ದಾರೆ. ಸೊ ಅಥವಾ ನೋ ಅಂತ ಕೊಟ್ಕೊಳ್ಳೋಣ. ಆಲ್ರೆಡಿ ಅಲ್ಲಿ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಕೊಳ್ಳೋಣ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನೆಕ್ಸ್ಟ್ ನಾವು ಇಲ್ಲಿ 2 ಜನನ ಆ್ಯಡ್ ಮಾಡ್ಕೊಂಡ್ವಿ. ಹಾಗೆ ಇವಾಗ
ಮಗುವಿನ ಹೆಸರನ್ನು ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಅಂತ ಇದೆ, ಅಲ್ಲಿ ತೊಗೊಳ್ಳೋಣ. ಒಂದು ಮಗು ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ಇರೋದ್ರಿಂದ ನಾವು ಆ ಮಗುವನ್ನು ಹಾಕ್ಕೊಳ್ಳೋಣ, ಆ ಮಗುವನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಬನ್ನಿ ನೋಡಿ, ಇಲ್ಲಿದೆ ಪ್ರಣವಿ ವಿದ್ಯಾಸಾಗರ್ ಹಾವನೂರು 2 ಇಯರ್ ಮಗು. ಅದನ್ನು ನಾವು ಪ್ರೊಸೀಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೌಂಡ್ ಮಾರ್ಕ್ ಇದೆ ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಟ್ಕೊಳ್ಳೋಣ. ನೋಡಿ ಇಲ್ಲಿ ಎಲ್ಲ ಅದೇ ತಗೊಳುತ್ತೆ. ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ಫ್ಯಾಮಿಲಿ ಅಂತ ಇದೆ, ಅದು ಏನಂತ ಬರುತ್ತೆ, ಡಾಟರ್ ಅಂತ ಕೊಟ್ಕೊಳ್ಳೋಣ. ಮಗಳಾಗಿರೋದ್ರಿಂದ ಕರೆಂಟ್ ಮೆರಿಟಲ್ ಸ್ಟೇಟಸ್ ಮಗು ಆಗಿರೋದ್ರಿಂದ ಅದರ್ಸ್ ಕೊಟ್ಕೊಳ್ಳೋಣ. ಎಸ್, ಇವಾಗ ಮಗು ಸಪ್ಲಿಮೆಂಟರಿ ಫುಡ್ಡನ್ನು ತೊಗೊಳ್ತಾ ಇದೆ. ಸೊ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಕೊಳ್ಳೋಣ. ಸೊ ಇವಾಗ ಪೋಷನ್ ಟ್ರ್ಯಾಕರಿಂದ ಮಗುವನ್ನು ಆ್ಯಡ್ ಮಾಡ್ಕೊಳ್ಳೋದು ನೋಡಿದ್ರಿ ನೀವು. ನೋಡಿ, ಒಂದು ಫ್ಯಾಮಿಲಿ ಹೆಡ್ಡು, 2 ಅವರ ಹಸ್ಬೆಂಡು ಮತ್ತು ಅವರ ಮಗುವನ್ನು ಆ್ಯಡ್ ಮಾಡ್ಕೊಂಡ್ರಿ. ಸೊ ಇವಾಗ ಇನ್ನೂ ಒಂದು ಮಗು 6 ವರ್ಷಕ್ಕಿಂತ ಮೇಲ್ಪಟ್ಟಿದ್ದಿದೆ ಅಂತ ಹೇಳಿದರೆ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಗಂಡನನ್ನು ಯಾವ ಥರ ಆ್ಯಡ್ ಮಾಡ್ಕೊಂಡ್ರಿ, ಕ್ರಿಯೇಟ್ ನ್ಯೂ ಪ್ರೊಫೈಲ್ಗೆ ಹೋಗಿ ಅದೇ ಥರ ನೀವು ಮಗುವಿನ ಆಧಾರನ್ನು ಹಾಕಿ ಮಾಡ್ಕೋಬೋದು. ನೋಡಿ, ಮಗುವಿನ ಆಧಾರ್ ನಂಬರನ್ನು ಹಾಕ್ಕೊಳ್ಳಿ, ಸೇಮ್ ಪ್ರೊಸೀಜರ್. ಇವಾಗ ನೀವು ಹೊರಗಿನ ಒಂದು ಮೆಂಬರನ್ನು ಯಾವ ಥರ ಆ್ಯಡ್ ಮಾಡ್ಕೊಂಡ್ರಿ ಅಂದರೆ ಪೋಷನ್ ಟ್ರ್ಯಾಕರನ್ನು ಹೊರತುಪಡಿಸಿ ನೀವು ಮಗುವನ್ನು ಯಾವ ಥರ ಹಾಕ್ಕೊಂಡ್ರಿ ಅದೇ ಥರ ಹಾಕ್ಕೋಬೋದು. ಇದನ್ನು ಕೂಡ ಪೋಷನ್ ಟ್ರ್ಯಾಕರಲ್ಲಿ ಇಲ್ದಿರೋ ಒಂದು ಮಗುವನ್ನು ಯಾವ ಥರ ಹಾಕ್ಕೋತಿರಲ್ಲ ಅದೇ ಥರ ಹಾಕ್ಕೊಳ್ಳಿ. ಗಂಡು ಮಗು, ಆಮೇಲೆ ಡೇಟ್ ಆಫ್ ಬರ್ತ್ ತೊಗೊಳ್ಳೋಣ. ಡೇಟ್ ಆಫ್ ಬರ್ತನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ರಿಲೇಷನ್ಶಿಪ್ ಏನಾಗಬೇಕು, ಫ್ಯಾಮಿಲಿ ಹೆಡ್ಗೆ ಮಗ ಆಗಬೇಕು. ಸೊ ಮಗು ಆಗಿರೋದ್ರಿಂದ ಅದರ್ಸ್ ಕೊಟ್ಕೊಳ್ಳೋಣ. ಕರೆಂಟ್ ಮೆರಿಟಲ್ ಸ್ಟೇಟಸ್ ಮದುವೆ ಆಗಿಲ್ಲ, ಸಪ್ಲಿಮೆಂಟ್ರಿ ಫುಡ್ಸನ್ನು ತೊಗೊತಾ ಇಲ್ಲ. ಸೊ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್. ಪ್ರತಿ ಸಾರಿಯೂ ಇದೇ ಥರ ಎಲ್ಲ ಫಾರ್ಮನ್ನು ಫಿಲ್ ಮಾಡ್ಕೋತಾ ಇರಬೇಕು, ಹಾಗೆ ಸಬ್ಮಿಟ್ ಕೊಡ್ತಾ ಇರಬೇಕು. ಕರೆಕ್ಟಾಗಿ ನಾವು ಫಿಲ್ ಮಾಡ್ತಾ ಬಂದು ಇವಾಗ ನೋಡಿ, ಒಂದು ಪೋಷನ್ ಟ್ರ್ಯಾಕರಿಂದ ಆ್ಯಡ್ ಮಾಡಿಕೊಂಡೆ, 2 ಜನನ ಹೊರಗಿಂದ ನಾನು ಆಧಾರ್ ನಂಬರ್ ಹಾಕಿ ಆ್ಯಡ್ ಮಾಡಿಕೊಂಡೆ. ಬಟ್ ತಿಳ್ಕೊಳ್ಳಿ, ಆಧಾರ್ ನಂಬರ್ ಮ್ಯಾಂಡೇಟರಿ ಆಗಿದೆ. ಸೊ ಯಾರು ಕೂಡ ಆಧಾರ್ ನಂಬರ್ ಇಲ್ಲದೆ ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈ ಥರ ಆ್ಯಡ್ ಮಾಡ್ಕೋಬಹುದು. ಇವಾಗ ನಾವು ಡನ್ ಕೊಟ್ಕೊಳ್ಳೋಣ. ಕಂಪ್ಲೀಟ್ ಆಯಿತು. ಇವಾಗ ಒಂದು ಫ್ಯಾಮಿಲಿ ಇಲ್ಲಿ ಕ್ರಿಯೇಟ್ ಆಯಿತು. ನೋಡಿ, ನಾವು ಮಾಡಿರ್ತಕ್ಕಂತಹ ಲಾಸ್ಟ್ ಇದೆ ವಿಜಯಲಕ್ಷ್ಮಿ ಫ್ಯಾಮಿಲಿ ರೆಡಿ ಆಯಿತು. ಇವಾಗ ಇದೇ ಥರ ನೀವು ಒಂದು ಪೋಷನ್ ಟ್ರ್ಯಾಕರಿಂದ ಯಾವ ಥರ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಮತ್ತು ಬೇರೆ ಕಡೆಯಿಂದ ನಾವು ಮಾಹಿತಿಯನ್ನು ತಗೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೋತೀನಿ. ಹಾಗೆ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಸೊ ನೀವು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ತಿಳಿಸಿ. ಧನ್ಯವಾದಗಳು.